ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 157ನೆಯ ಅಧ್ಯಾಯವಾದ ಮಥುರಾಮಂಡಲದ ಮಲಯಾರ್ಜುನ, ಬಾಂಡಹ್ರದ, ವೀರಸ್ಥಳ, ಕುಶಸ್ಥಳ, ಪುಷ್ಪಸ್ಥಳ, ಸಪ್ತಸಾಮುದ್ರಿಕ, ಗೋಪೀಶ್ವರ, ವಸುಪತ್ರ, ಫಾಲ್ಗುನಕ, ವೃಷಭಾಂಜನ, ಕಾಲವನ, ಸಂಪೀಠಕ ಎಂಬ ಹೆಸರಿನ ತೀರ್ಥಕ್ಷೇತ್ರಗಳ ಪ್ರಭಾವದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಮಹಾಮತಿ, ಯಮುನೆಯ ದಡವನ್ನು ದಾಟಿದರೆ ಅಲ್ಲಿ ಮಲಯಾರ್ಜುನಕವೆಂಬ ತೀರ್ಥಕುಂಡವಿದೆ. ನಾನು ತುಂಬಿದ ಮಡಕೆ ಕುಡಿಕೆಗಳೊಡನೆ ಬಂಡಿಯನ್ನು ಪುಡಿ ಮಾಡಿದುದು ಅಲ್ಲಿಯೇ. ಅಲ್ಲಿಯ ಸ್ನಾನೋಪವಾಸಗಳಿಂದ ಮನುಷ್ಯನು ಅನಂತ ಫಲವನ್ನು ಅನುಭವಿಸುವನು. ವಸುಂಧರೆ, ಜ್ಯೇಷ್ಠ ಮಾಸದ ಶುಕ್ಲಪಕ್ಷ ದ್ವಾದಶಿಯ ದಿನ ಅಲ್ಲಿ ಸ್ನಾನವನ್ನು ದಾನವನ್ನು ಮಾಡುವುದರಿಂದ ಮಹಾಪಾತಕಗಳು ನಾಶವಾಗುವವು. ಜ್ಯೇಷ್ಠ ಶುದ್ಧ ದ್ವಾದಶಿಯಲ್ಲಿ ಜಿತೇಂದ್ರಿಯನಾದವನು ಅಲ್ಲಿ ಸ್ನಾನ ಮಾಡಿ ಮಥುರೆಯಲ್ಲಿ ಶ್ರೀಹರಿಯನ್ನು ಸಂದರ್ಶಿಸುವುದರಿಂದ ಪರಮಗತಿಯನ್ನು ಪಡೆಯುವನು.
ಜಿತೇಂದ್ರಿಯನಾಗಿದ್ದು ಯಮುನೆಯ ತೀರ್ಥದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಅಚ್ಯುತನನ್ನು ಚೆನ್ನಾಗಿ ಪೂಜಿಸುವವನು ಪರಮಗತಿಯನ್ನು ಪಡೆಯುವನು. ನಮ್ಮ ಕುಲದಲ್ಲಿ ಹುಟ್ಟಿದವನು ಮಥುರೆಯಲ್ಲಿ ಉಪವಾಸವಿದ್ದು ಯಮುನಾ ನದಿಯ ನೀರಲ್ಲಿ ಸ್ನಾನ ಮಾಡಿ ಗೋವಿಂದನನ್ನು ಪೂಜಿಸಿಯಾನೆ. ಅಂತಹ ಧನ್ಯನು ಜ್ಯೇಷ್ಠ ಮಾಸದ ದ್ವಾದಶಿಯಲ್ಲಿ ಜನಾರ್ದನ ದೇವನನ್ನು ಚೆನ್ನಾಗಿ ಪೂಜಿಸಿ ಯಮುನೆಯಲ್ಲಿ ಪಿಂಡ ಪ್ರದಾನ ಮಾಡಿಯಾನೆ ಎಂದು ಪರಲೋಕದಲ್ಲಿರುವ ಪಿತೃಗಳು ಯಾವಾಗಲೂ ಹಾಡುತ್ತಿರುವರು. ದೇವಿ ಅಲ್ಲಿಯೇ ಬಹುಳವೆಂಬ ಹೆಸರಿನ ವನದಲ್ಲಿರುವ ಮಹಾತೀರ್ಥದಲ್ಲಿ ಸ್ನಾನ ಮಾಡಿದವನು ರುದ್ರಲೋಕದಲ್ಲಿ ವಾಸಿಸುವನು. ವಸುಂಧರೆ, ಚೈತ್ರ ಮಾಸದ ಶುಕ್ಲಪಕ್ಷ ದ್ವಾದಶಿಯಲ್ಲಿ ಆ ತೀರ್ಥದಲ್ಲಿ ಸ್ನಾನ ಮಾಡುವವನು ಸಂಶಯವಿಲ್ಲದೆ ನನ್ನ ಲೋಕವನ್ನು ಸೇರುವನು. ಯಮುನೆಯ ಆಚೆಯ ದಡದಲ್ಲಿ ದುರ್ಲಭವಾದ ಭಾಂಡಹ್ರದವೆಂಬ ತೀರ್ಥವೊಂದಿದೆ. ಅಲ್ಲಿ ಪ್ರತಿದಿನವೂ ಶುಭಕರರಾದ ಆದಿತ್ಯರು ಕಾಣಿಸುವರು. ಸೂರ್ಯಸ್ಥಾನವಾದ ಆ ಕುಂಡದಲ್ಲಿ ಸ್ನಾನ ಮಾಡುವ ಮನುಷ್ಯನು ಪಾಪಗಳೆಲ್ಲವನ್ನೂ ಕಳೆದುಕೊಂಡು ಸೂರ್ಯಲೋಕವನ್ನು ಸೇರುವನು. ಅಲ್ಲಿ ಪ್ರಾಣ ಬಿಡುವವನು ನನ್ನ ಲೋಕವನ್ನು ಸೇರುವನು. ಆ ಅರ್ಕಕ್ಷೇತ್ರದ ಹತ್ತಿರದಲ್ಲೇ ನಿರ್ಮಲವಾದ ನೀರುಳ್ಳ ಸಪ್ತಸಾಮುದ್ರಿಕವೆಂಬ ಹೆಸರಿನ ದೇವತೆಗಳಿಗೂ ದುರ್ಲಭವಾದ ಬಾವಿ ಇದೆ. ಭೂದೇವಿ, ಅಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯನು ಸ್ವೇಚ್ಛೆಯಿಂದ ಯಾವೆಡೆಗೆ ಬೇಕಾದರೂ ಹೋಗುವವನಾಗುವನು. ಅಲ್ಲಿ ಮಡಿದರೆ ಅವನು ನನ್ನ ಲೋಕವನ್ನು ಸೇರುವನು. ಅಲ್ಲೇ ಹತ್ತಿರದಲ್ಲೇ ನೀರುಳ್ಳದ್ದು ತಾವರೆ ನೈದಿಲೆಗಳಿಂದೊಪ್ಪುವುದೂ ಆದ ವೀರಸ್ಥಳವೆಂಬ ರಹಸ್ಯವಾದ ಮತ್ತೊಂದು ನನ್ನ ಕ್ಷೇತ್ರವಿದೆ. ಸುಂದರಿ, ಅಲ್ಲಿ ಒಂದು ರಾತ್ರಿ ಇದ್ದು ತೀರ್ಥದಲ್ಲಿ ಸ್ನಾನ ಮಾಡುವವನು ನನ್ನ ಅನುಗ್ರಹದಿಂದ ವೀರಲೋಕದಲ್ಲಿ ವಾಸಿಸುವನು. ಆ ತೀರ್ಥದಲ್ಲಿ ಪ್ರಾಣ ಬಿಟ್ಟನಾದರೆ ನನ್ನ ಲೋಕವನ್ನು ಸೇರುವನು. ಅಲ್ಲೇ ಪವಿತ್ರವೂ ಪಾಪಹರವೂ ಶುಭವೂ ಆದ ಕುಶಸ್ಥಳವೆಂಬ ಕ್ಷೇತ್ರವಿದೆ. ದೇವಿ, ಅಲ್ಲಿ ಸ್ನಾನ ಮಾಡುವ ಮನುಷ್ಯನು ಬ್ರಹ್ಮಲೋಕದಲ್ಲಿ ವಾಸ ಮಾಡುವನು. ಅಲ್ಲಿ ಮಡಿದರೆ ನನ್ನ ಲೋಕವನ್ನೇ ಸೇರುವನು. ಅಲ್ಲಿ ಪುಷ್ಪಸ್ಥಳವೆಂಬ ಅತ್ಯುತ್ತಮವಾದ ಶಿವಕ್ಷೇತ್ರವಿದೆ. ಮನುಷ್ಯನು ಅಲ್ಲಿ ಸ್ನಾನ ಮಾಡುವುದರಿಂದ ಶಿವಲೋಕದಲ್ಲಿ ನೆಲೆಸುವನು. ಭೂದೇವಿ, ಈ 5 ಸ್ಥಳಗಳು ಪ್ರಸಿದ್ಧವಾದವುಗಳು, ಮಹಾಪಾಪಗಳನ್ನು ನಾಶ ಮಾಡುವವುಗಳೂ ಆಗಿವೆ. ಅವುಗಳಲ್ಲಿ ಸ್ನಾನ ಮಾಡುವವನು ಬ್ರಹ್ಮನೊಡನೆ ಆನಂದ ಪಡುವನು. ಅಲ್ಲಿರುವ ಗೋಪೀಶ್ವರವೆಂಬ ಹೆಸರಿನ ಕ್ಷೇತ್ರವು ಮಹಾಪಾತಕಗಳನ್ನು ನಾಶ ಮಾಡುವುದು. ಕೃಷ್ಣನ ಸಂತೋಷಕ್ಕಾಗಿ 16,000 ಜನ ಗೋಪಿಯರು ಅಲ್ಲಿ ರೂಪಗಳನ್ನು ಧರಿಸಿದರು. ಕೃಷ್ಣನು ಅಲ್ಲಿ ಆಟಗಳನ್ನು ಆಡಿದನು. ಬಾಲನಾದ ಕೃಷ್ಣನು ಯಮಳಾರ್ಜುನ ಭಂಗವನ್ನು, ಮಡಕೆ ಕುಡಿಕೆಗಳಿಂದ ತುಂಬಿದ ಬಂಡಿಯ ರೂಪದಿಂದಿದ್ದ ಶಕಟಾಸುರನ ವಧೆಯನ್ನು ಮಾಡಿ ಅಲ್ಲೇ ಆಡುತ್ತಿದ್ದಾಗ ಅವನನ್ನು ಗೋಪಿಯರು ಸರಿಯಾಗಿಯೇ ಆಲಿಂಗಿಸಿಕೊಂಡು ಅಕಸ್ಮಾತ್ತಾಗಿ ಆಯಿತೆಂಬ ನೆಪದಿಂದ ಅದನ್ನು ಮರೆಸಿದರು. ಇಂದ್ರನ ಸಾರಥಿಯಾದ ಮಾತಲಿಯು
ದೇವತೆಗಳು ಹೇಳಿದಂತೆ ಅಲ್ಲಿಗೆ ಬಂದು ಗೋಪವೇಷಧರನಾಗಿದ್ದ ಕೃಷ್ಣನಿಗೆ ಅಭಿಷೇಕವನ್ನು ಮಾಡಿದನು. ಮಾತಲಿಯು ರತ್ನೌಷಧಿಗಳಿಂದ ತುಂಬಿದ 7 ಕಲಶಗಳನ್ನು ತಂದು ಗೋಪಿಯರ ಗುಂಪಿನ ನಡುವೆ ಸುವರ್ಣ ಕುಂಡಲನಾದ ಕೃಷ್ಣನಿಗೆ ಅಭಿಷೇಕ ಮಾಡಿದನು. ಆಗ ಗೋಪಿಯರು ಕೃಷ್ಣ ಕೃಷ್ಣ ಎಂದು ಹೇಳುತ್ತಾ ಹಾಡುತ್ತಾ ನರ್ತನ ಮಾಡಿದರು. ಭೂಮಿ ಮಾತಲಿಯು ಅಲ್ಲಿ ತಾನು ಪೂಜಿಸಿದ ದೇವನಾದ ಗೋಪೀಶ್ವರನನ್ನು ನೆಲೆಗೊಳಿಸಿ ಆ ದೇವನೆದುರಿಗೆ ಗೋಪರಿರುವೆಡೆಯಲ್ಲಿ ಮಂಗಲ ಕಲಶೋದಕಗಳಿಂದ ಸಪ್ತ ಸಾಮುದ್ರಿಕವೆಂಬ ಹೆಸರಿನ ಒಂದು ಬಾವಿಯನ್ನು ಏರ್ಪಡಿಸಿದನು. ಆ ಸಪ್ತ ಸಾಮುದ್ರಿಕ ತೀರ್ಥದಲ್ಲಿ ಕೊಡುವ ನೀರನ್ನು ಪಿಂಡವನ್ನು ಪಿತೃಗಳು ಮೆಚ್ಚುವರು. ಅಲ್ಲಿ ಶ್ರಾದ್ದ ಮಾಡುವವನು ತನ್ನ ಪಿತೃಗಳನ್ನು 77 ತಲೆಯವರನ್ನು ಉತ್ತಾರಣಗೊಳಿಸುವನು. ಸೋಮವಾರದಿಂದ ಕೂಡಿದ ಅಮಾವಾಸ್ಯೆಯ ದಿನ ಅಲ್ಲಿ ಪಿಂಡ ಪ್ರದಾನ ಮಾಡುವವನ ಪಿತೃಗಳು 100 ಕೋಟಿ ವರ್ಷಕಾಲ ಪೂರ್ಣ ತೃಪ್ತರಾಗಿರುವರು. ದೇವನಾದ ಗೋವಿಂದನ ಮತ್ತು ಗೋಪೀಶ್ವರ ತೀರ್ಥದ ನಡುವೆ ಮೃತನಾಗುವವನು ಇಂದ್ರಲೋಕವನ್ನು ಪಡೆಯುವನು. ಬಹುಲ ರುದ್ರ ಗೋವಿಂದರ ಮಧ್ಯದಲ್ಲಿಯೂ ಬ್ರಹ್ಮ ಗೋಪೀಶ್ವರರ ಮಧ್ಯದಲ್ಲಿಯೂ ಪ್ರಾಣ ಬಿಡುವವನು ಹಾಗೆಯೇ ಇಂದ್ರಲೋಕವನ್ನು ಪಡೆಯುವನು. ಸುಂದರಿ, ಇವುಗಳಲ್ಲಿ ಸ್ನಾನ ದಾನಗಳನ್ನು ಪಿಂಡ ಪ್ರದಾನವನ್ನು ಮಾಡುವುದರಿಂದ ಮನುಷ್ಯನು ತನ್ನ ವಂಶದ ಹಿಂದಿನ ಮತ್ತು ಮುಂದಿನ 10 ತಲೆಯವರನ್ನು ಉತ್ತಾರಣಗೊಳಿಸುವನು. ಇವುಗಳಲ್ಲಿ ಸ್ನಾನ ಮಾಡುವವನು ದೇವತೆಗಳೊಡನೆ ಸಂತೋಷಪಡುವನು. ಅಲ್ಲಿ ಪ್ರಾಣಗಳನ್ನು ಬಿಡುವವನು ನನ್ನ ಲೋಕವನ್ನು ಸೇರುವನು. ವಸ್ತುಪತ್ರವೆಂಬ ಮಹಾತೀರ್ಥವು ಪವಿತ್ರವೂ ಪರಮೋತ್ತಮವೂ ಆದುದು. ಅಲ್ಲದೆ ಮಥುರೆಯ ದಕ್ಷಿಣದಲ್ಲಿರುವ ಫಾಲ್ಗುನಕವೆಂಬ ತೀರ್ಥವು ಪರಮ ದುರ್ಲಭವಾದುದು. ಆ ತೀರ್ಥಗಳಲ್ಲಿ ಸ್ನಾನ ಪಾನಗಳನ್ನು ಮಾಡುವುದರಿಂದ ಮನುಷ್ಯನು ನನ್ನ ಲೋಕದಲ್ಲಿ ವಾಸಿಸುವವನಾಗುವನು. ವೃಷಭಾಂಜನವೆಂಬ ನನ್ನ ಕ್ಷೇತ್ರವು ಮಹಾ ದುರ್ಲಭವಾದುದು. ಅಲ್ಲಿ ಸ್ನಾನ ಮಾಡುವವನು ದೇವತೆಗಳೊಡನೆ ಸಂತೋಷ ಪಡುವವನಾಗುವನು. ಅಲ್ಲಿ ಪ್ರಾಣಗಳನ್ನು ಬಿಡುವವನು ನನ್ನ ಲೋಕವನ್ನು ಸೇರುವನು. ಮಥುರೆಗೆ ಪಶ್ಚಿಮದಲ್ಲಿ ಸುಮಾರು ಅರ್ಧಯೋಜನ ದೂರದಲ್ಲಿ ಧೇನುಕಾಸುರನು ರಕ್ಷಿಸುತ್ತಿದ್ದ ತಾಳೆಯ ವನವಿದೆ. ಅಲ್ಲಿರುವ ಕುಂಡವು ನಿರ್ಮಲವಾದ ನೀರುಳ್ಳದ್ದಾಗಿ ಕೆನ್ನೈದಿಲೆಗಳಿಂದ ಒಪ್ಪುತ್ತಿದೆ. ಅಲ್ಲಿ ಸ್ನಾನ ದಾನಗಳನ್ನು ಮಾಡುವವರು ಇಷ್ಟಾರ್ಥವನ್ನು ಪಡೆಯುವರು. ವಿಶಾಲಾಕ್ಷಿ, ಆ ಕ್ಷೇತ್ರದಲ್ಲಿ ಸಂಪೀಠಕವೆಂಬ ನಿರ್ಮಲೋದಕವುಳ್ಳ ಶುಭಕುಂಡವಿದೆ. ಅಲ್ಲಿ ಒಂದು ರಾತ್ರಿ ಇದ್ದು ಸ್ನಾನ ಮಾಡುವವರು ಅಗ್ನಿಷ್ಠೋಮ ಫಲವನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಅಲ್ಲಿ ಪ್ರಾಣಗಳನ್ನು ಬಿಡುವವನು ನನ್ನ ಲೋಕವನ್ನು ಸೇರುವನು. ವಸುದೇವನ ಶುಭಗೃಹದಲ್ಲಿ ದೇವಕಿಯ ಗರ್ಭದಲ್ಲಿ ಉದಿಸಿದ ನಾನು ಅಲ್ಲಿ ಪರಿಶುದ್ಧನಾಗಿ ಶುಭಕರನಾದ ಸೂರ್ಯನನ್ನು ಆರಾಧಿಸಿದೆನು. ಪದ್ಮಹಸ್ತನಾದ ಆ ಸೂರ್ಯನನ್ನು ಅಲ್ಲೇ ಸಂದರ್ಶಿಸಿದೆನು. ಬಳಿಕ ರೂಪವಂತನೂ ಗುಣವಂತನೂ ಪ್ರಾಜ್ಞನೂ ಆದ ಪುತ್ರನನ್ನು ಪಡೆದೆನು. ದೇವಿ, ಭಾದ್ರಪದ ಮಾಸದ
ಕೃಷ್ಣ ಪಕ್ಷದ ಸಪ್ತಮಿಯ ದಿನ ಉಗ್ರ ತೇಜನಾದ ಸೂರ್ಯನು ಅಲ್ಲಿ ಯಾವಾಗಲೂ ಸನ್ನಿಹಿತನಾಗಿರುವನು. ಆ ದಿನ ಆ ಕುಂಡದಲ್ಲಿ ಸಮಾಹಿತನಾಗಿ ಸ್ನಾನ ಮಾಡುವವನಿಗೆ ಲೋಕದಲ್ಲಿ ದುರ್ಲಭವಾದುದು ಯಾವುದೂ ಇಲ್ಲ. ಸೂರ್ಯನು ಸರ್ವವನ್ನೂ ಕೊಡುವನು. ವಸುಂಧರೆ, ಮೇಲೆ ಹೇಳಿದ ಸಪ್ತಮಿಯ ದಿನ ಭಾನುವಾರವೂ ಸೇರಿದ್ದರೆ ಆ ದಿನ ಅಲ್ಲಿ ಸ್ನಾನ ಮಾಡುವ ಪುರುಷನಾಗಲಿ ಸ್ತ್ರೀಯಾಗಲಿ ಪೂರ್ಣ ಫಲವನ್ನು ಪಡೆಯುವರು. ಪೂರ್ವದಲ್ಲಿ ಶಂತನು ಮಹಾರಾಜನು ಅಲ್ಲೇ ಸೂರ್ಯನನ್ನು ಮುಂದಿಟ್ಟುಕೊಂಡು ತಪಸ್ಸನ್ನು ಮಾಡಿದನು. ಮಹಾಬಲಶಾಲಿಯಾದ ಭೀಷ್ಮನೆಂಬ ಪುತ್ರನನ್ನು ಅಲ್ಲೇ ಪಡೆದು ಆ ಶಂತನುವು ಬಳಿಕ ಹಸ್ತಿನಾಪುರಕ್ಕೆ ಹೊರಟು ಹೋದನು. ಅಲ್ಲಿ ಸ್ನಾನ ದಾನಗಳನ್ನು ಮಾಡುವವರು ಬೇಕಾದ ಫಲವನ್ನು ಪಡೆಯುವರು. ಇತಿ ಶ್ರೀ ವರಾಹಪುರಾಣೆ ಮಥುರಾ ಮಾಹಾತ್ಮ್ಯೆ ಮಲಯಾರ್ಜುನ ತೀರ್ಥಸ್ನಾನಾದಿ ಪ್ರಶಂಸಾನಾಮ ಸಪ್ತಪಂಚಾಶದಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 158ನೆಯ ಅಧ್ಯಾಯವಾದ ಮಥುರೆಯ ಪ್ರವೇಶ ತೀರ್ಥ ಸ್ನಾನಾದಿಗಳಿಂದ ಮನುಷ್ಯರಿಗೆ ಲಭಿಸುವ ಪುಣ್ಯಫಲ ಮುಚುಕುಂದ ಕ್ಷೇತ್ರ ಮಹಿಮೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.